ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಉತ್ತರ ಕರ್ನಾಟಕದಲ್ಲಿ ಮಳೆ ನಿಂತರೂ ಪ್ರವಾಹದಿಂದ ಆಗ್ತಾ ಇರುವಂತಹ ಅವಾಂತರಗಳಿಗೆ ಕೊನೆಯೇ ಇಲ್ಲವಾಗಿದೆ. ಒಂದ್ ಕಡೆ ಎಕರೆಗಟ್ಟಲೆ ಜಮೀನಿನಲ್ಲಿ ಬೆಳೆದಂತಹ ಬೆಳೆ ಜಲಾವೃತಗೊಂಡಿದ್ದರೆ ಗುಡ್ಡ ಕುಸಿದು ವಾಹನ ಸಂಚಾರಕ್ಕೂ ಕುತ್ತು ತಂದಿದೆ. ನದಿ ಪಾತ್ರದ ಜನರಲ್ಲಿ ಆತಂಕ ಹೆಚ್ಚು ಮಾಡಿದೆ. ದಿಕ್ಕು ತೋಚಿದ ಕಡೆ ನದಿ ನೀರು ನುಗ್ತಿದೆ, ಬೆಳೆ ನೀರು ಪಾಲಾಗಿದೆ. ಹೊಲ ಯಾವುದು ಹೊಳೆ ಯಾವುದೋ ಗೊತ್ತಾಗ್ತಿಲ್ಲ. ಜಮೀನಿನಲ್ಲಿ ಬೆಳೆ ಎಲ್ಲಿತ್ತು ಅನ್ನೋ ಸುಳಿವೇ ಸಿಗ್ತಿಲ್ಲ. ನದಿಗಳ ಅಬ್ಬರಕ್ಕೆ 108 ಅವಾಂತರ ಸೃಷ್ಟಿಯಾಗಿದೆ. ಉಕ್ಕಿದ ಹಿರಣ್ಯಕೇಶಿ ನದಿ, ಕಬ್ಬು ಮೆಕ್ಕೆಜೋಳ ನೀರು ಪಾಲು. ರೈತರ ಶೆಡ್ಗಳು ಜಲಾವೃತ, ಕಂಗಾಲಾದ ಅನ್ನದಾತ. ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ತಗ್ಗಿದ್ರೂ ನದಿ ಪ್ರವಾಹ ನಿಂತಿಲ್ಲ. ಹಿರಣ್ಯಕೇಶಿ ನದಿ ನೀರು ನುಗ್ಗಿ ಕಬ್ಬು ಮೆಕ್ಕೆಜೋಳ ಬೆಳೆ ಹಾನಿಯಾಗಿದೆ. ಹುಕ್ಕೇರಿ ತಾಲೂಕಿನ ಯರನಾಳ ಬಡಕುಂದ್ರಿ ಭಾಗದ ಜಮೀನಿನಲ್ಲಿ 3-4 ಅಡಿಯಷ್ಟು ನೀರು ನಿಂತಿದೆ. ರೈತರ ಜಮೀನಿನಲ್ಲಿದ್ದ ಶೆಡ್ಗಳು ಜಲಾವೃತಗೊಂಡಿವೆ. ಹಿರಣ್ಯಕೇಶಿ ನದಿ ಪಾತ್ರದಲ್ಲಿರುವಂತಹ ರೈತರೆಲ್ಲರೂ ಕೂಡ ಇದೀಗ ಬೆಳೆಗಳನ್ನು ಕಳೆದುಕೊಳ್ಳುವಂತಹ ಭೀತಿಯಲ್ಲಿದ್ದಾರೆ. ನಾನೀಗ ಏನು ಹಿರಣ್ಯಕೇಶ ನದಿಯ ತಟದಲ್ಲೇ ಇರುವಂಥದ್ದು ಹುಕ್ಕೇರಿ ತಾಲೂಕಿನ ಯರನಾಳ ಭಾಗದಲ್ಲಿ ಅತಿ ಹೆಚ್ಚು ಈ ರೀತಿ ಹಾನಿಯಾಗಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಕಬ್ಬನ್ನು ಏನು ಬೆಳೆಯಲಾಗಿತ್ತು ಅವೆಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆಯಾಗ್ತಿದ್ದು ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ನಾರಾಯಣಪುರದ ಡ್ಯಾಂ ಒಳಹರಿವು ಹೆಚ್ಚಿದೆ. ಕೃಷ್ಣಾ ನದಿಗೆ 1.10 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟಿದ್ದು ನದಿ ಪಾತ್ರದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಕೃಷ್ಣಾ ನದಿ ಅಬ್ಬರ, ಮುಳುಗಿದ ಶ್ರಮಬಿಂದು ಸಾಗರ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಚಿಕ್ಕ ಪಡಸಲಗಿ ಗ್ರಾಮದ ಶ್ರಮಬಿಂದು ಸಾಗರದಲ್ಲಿ 4 ಟಿಎಂಸಿಯಷ್ಟು ನೀರು ಸಂಗ್ರಹವಾಗಿದೆ. ಬ್ಯಾರೇಜ್ ಮೇಲೆಯೂ ನೀರು ಹರಿದು ಬರ್ತಿದೆ. ನಿರಂತರ ಮಳೆಗೆ ಗುಡ್ಡ ಕುಸಿತ ಹೆಚ್ಚಾಗಿದೆ. ಇದರಿಂದ ಚಾರ್ಮಡಿಯಲ್ಲಿ ವಾಹನ ಸಂಚಾರ ಹೆಚ್ಚಳವಾಗಿದೆ. ದಟ್ಟ ಮಂಜಿನ ಮಧ್ಯೆ ವಾಹನ ಸವಾರರು ಓಡಾಡ್ತಿದ್ದಾರೆ. ಕೆಆರ್ಎಸ್ ಡ್ಯಾಂನ ಹೊರಹರಿವು ಹೆಚ್ಚಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಬೋಟಿಂಗ್ಗೆ ನಿರ್ಬಂಧ ವಿಧಿಸಲಾಗಿದೆ. ಇದ್ದ ಕಬಿನಿ ಡ್ಯಾಂ ಒಳಹರಿವು ಹೆಚ್ಚಳವಾಗಿದೆ. ಕಪಿಲಾ ನದಿಗೆ 30,000 ಕ್ಯೂಸೆಕ್ ನೀರು ಬಿಟ್ಟಿದ್ದು ಮೈಸೂರು ಜಿಲ್ಲೆ ಎಚ್ಡಿ ಕೋಟೆ ತಾಲೂಕಿನ ನದಿ ಪಾತ್ರದ 30ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಪ್ರವಾಹ ಆತಂಕ ಎದುರಾಗಿದೆ. ಇನ್ನು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ನ್ಯಾಕಂಬಳಿಯಲ್ಲಿ ಮಳೆಗಾಲದಿಂದ ಸಂಕಷ್ಟ ಎದುರಾಗಿದೆ. ಕೃಷಿ ಭೂಮಿಗೆ ತೆರಳಲು ಆಧಾರವಾಗಿದ್ದ ಕಾಲು ಸೇತುವೆಯೇ ಕಿತ್ತು ಹೋಗಿದೆ. ಕಾಲು ಸಂಖ್ಯೆ ಇಲ್ಲದೆ ಜನ 10 ಕಿಲೋಮೀಟರ್ ಸುತ್ತಿ ಬರುವಂತಾಗಿದೆ. ಶಾಲೆಗೆ ಹೋಗಲು ಮಕ್ಕಳ ಪರದಾಟವು ಹೇಳತೀರದಾಗಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.